ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗೇ ನಮಗೆ ಫುಲ್ ಸೌಂಡ್ ಪೊಲ್ಯೂಷನ್. ಏನಕ್ಕೆ ಅಂದರೆ ಚಾಕಿಗೆ ಸ್ನಾನ ಮಾಡಿಸ್ತಿದ್ವಿ. ಯೂಶ್ವಲಿ ಅವ್ನು ಯಾರ ಜೊತೆನೂ ಸ್ನಾನ ಮಾಡಿಸ್ಕೊಳ್ಳಲ್ಲ, ಮಾತು ಕೇಳಲ್ಲ. ನಾನು ಶ್ರೀನೇ ಇರಬೇಕು, ಅದರಲ್ಲೂ ಇಷ್ಟೆಲ್ಲ ಡ್ರಾಮಾ ಆಡ್ತಾನೆ. ಆ್ಯಂಡ್ ಮಂತ್ಲಿ ಒನ್ಸ್ ಗ್ರೂಮಿಂಗ್ ಇದ್ದೇ ಇರುತ್ತೆ, ಆದರೆ ವೀಕ್ಲಿ ಒನ್ಸ್ ಸ್ನಾನ ಮಾಡಿಸ್ಬೇಕಾಗಿರೋದನ್ನ ನಾವೇ ಆದಷ್ಟು ಇಬ್ಬರು ಫ್ರೀ ಮಾಡ್ಕೊಂಡು ಸ್ನಾನ ಮಾಡಿಸ್ತೀವಿ. ಯೂಶ್ವಲಿ ಸಂಡೇ ಮಾಡಿಸ್ಬೇಕಿತ್ತು, ಬಟ್ ಸಂಡೇ ಬ್ಯುಸಿ ಇದ್ದಿದ್ದರಿಂದ ಇವತ್ತು ಮಾಡಿಸ್ತಾ ಇದ್ದೀವಿ. ಜೊತೆಗೆ ಇವತ್ತಿನ ನಿಮ್ಮ ಲೈಫ್ ಸ್ಟೈಲ್ ಟಿಪ್: ಕ್ಲೀನ್ ಒನ್ ಸ್ಮಾಲ್ ಏರಿಯಾ ಟುಡೇ. ಲೈಕ್ ಹ್ಯಾಂಡ್ ಬ್ಯಾಗ್, ಕಿಚನ್ ಸೆಲ್ಫ್ ಇಲ್ಲ ವಾರ್ಡ್ರೋಬ್ ಕಾರ್ನರ್ನ ಕ್ಲೀನ್ ಮಾಡ್ಕೊಳ್ಳಿ. ಯಾಕಂದರೆ ಔಟರ್ ಕ್ಲಾರಿಟಿ ಕ್ರಿಯೇಟ್ಸ್ ಇನ್ನರ್ ಕ್ಲಾರಿಟಿ ಅಲ್ವಾ. ಆಚೆ ಕಡೆ ಚೆನ್ನಾಗಿದ್ರೆ ಮಾತ್ರ ನಮ್ಮ ಮೈಂಡ್ ಕೂಡ ಅಷ್ಟೇ ಪೀಸ್ ಆಗಿರುತ್ತೆ. ಈಗ ನನ್ನ ವಿಷಯದಲ್ಲಿ ಚಾಕಿಗೆ ಏನಾದರೂ ಸ್ನಾನ ಮಾಡಿಸಿಲ್ಲ ಅಂದರೆ ಇರಿಟೇಷನ್ ಆಗ್ತಾ ಇರುತ್ತೆ. ಬಿಕಾಸ್ ನನ್ನ ಬೆಡ್ ಮೇಲೆ ಓಡಾಡ್ತಿರ್ತಾನೆ, ನನ್ನ ಜೊತೆ ಇರ್ತಾನೆ, ಇಲ್ಲ ಬಂದವರನ್ನ ಎಲ್ಲರ ಜೊತೆನೂ ಆಟ ಆಡ್ತಿರ್ತಾನೆ. ಸೊ ನಂಗೆ ಅವ್ನು ಕ್ಲೀನ್ ಆಗಿರೋದು ಎಷ್ಟು ಇಂಪಾರ್ಟೆಂಟ್. ಸೊ ನಾನು ಇವತ್ತು ಆ ಕೆಲಸನ ಮಾಡಿದ್ದೀನಿ. ನೀವು ಕೂಡ ಯಾವುದಾದ್ರೂ ಒಂದು ಸ್ಮಾಲ್ ಏರಿಯಾನ ಕ್ಲೀನ್ ಮಾಡಿ ನನಗೆ ಕಮೆಂಟ್ ಮಾಡಿ. ಆಂಟಿ ಬರೋಷ್ಟರಲ್ಲಿ ಚಾಕ್ಲೇಟ್ ಸ್ನಾನ ಮಾಡಿಸಿರೋದ್ರಿಂದ ಅವ್ರಿಗೆ ಕ್ಲೀನ್ ಮಾಡ್ಕೊತಾರೆ. ಸೊ ನೆಕ್ಸ್ಟ್ ನಾನು ಕ್ವಿಕ್ಕಾಗಿ ಫ್ರೆಶ್ ಅಪ್ ಆಗಿ ನನ್ನ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಬಾದಾಮ್ ತಿಂತಿದ್ದೀನಿ. ಸೊ ನಾನು ಹೇಳಿದೆ ಇವತ್ತಿಂದ ಕಾಪ್ಸ್ ಕಟ್ ಮಾಡ್ತಿದ್ದೀನಿ ಅಂತ ಅಲ್ವಾ. ಸೊ ನನ್ನ ಆಮ್ಲೆಟ್ನ ಬರೀ ಪ್ಲೇನಾಗಿ ಮಾಡ್ಕೊಳ್ಳೋಬಿಟ್ಟು ವೆಜಿಟೇಬಲ್ಸ್ ಹಾಕೊಂಡು ಮಾಡ್ಕೊತೀನಿ. ನೋಡ್ಬೋದಲ್ಲಿ ಮಶ್ರೂಮ್ ಒಂದು 100 ಗ್ರಾಮ್ಸ್ ತೊಗೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ಪಾಲಕ್ ಇದೆ. ನಮ್ಮನೇಲಿ ಇದೊಂದು ಡಿಸ್ಟರ್ಬೆನ್ಸ್. ಸಿಂಪಲ್ ಆಗಿ ಕ್ವಿಕ್ ಆಗಿ ಹೆಲ್ದಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಕಾಪ್ಸ್ ಕಟ್ ಮಾಡಿದ್ರೆ ನಿಮಗೆ ಲೋ ಫೀಲ್ ಆಗಲ್ಲ, ಬಿಕಾಸ್ ಕ್ಯಾಲರೀಸ್ ಇಂಪಾರ್ಟೆಂಟ್ ಅಲ್ವಾ. ಫೈನಲಿ ನಾನು ಸ್ವಲ್ಪ ಗೀ ಯೂಸ್ ಮಾಡ್ತೀನಿ ಎಣ್ಣೆ ಬದಲು. ಒಂದು ಸ್ವಲ್ಪ ಸಾಕು. ಹೇಗಿರೋ ನಾನ್ ಸ್ಟಿಕ್ ಯೂಸ್ ಮಾಡ್ತಿದ್ದೀವಲ್ಲ, ಅದೇನು ಸ್ಟಿಕ್ ಆಗಲ್ಲ. 2 ಮೊಟ್ಟೆ ಯೂಸ್ ಮಾಡ್ತೀನಿ ನಾನು, ಸಾಕಷ್ಟೇ. ಬಿಕಾಸ್ ಇದು ಹಾಕೊಂಡವ್ರು ನನಗೊಂಥರ ಫಿಲ್ ಅಂತ ಆಗ್ಬಿಡುತ್ತೆ. ಸೊ ನಾನೇನು ಸಪ್ರೇಟಾಗಿ ನನ್ನ ಮಶ್ರೂಮಲ್ಲಿ ಆಬ್ವಿಯಸ್ಲಿ ವಾಟರ್ ಬಿಟ್ಕೊಳುತ್ತೆ ಅಲ್ವಾ, ಅದರಿಂದನೇ ಆರಾಮಾಗಿ ಬೇಕೊಂಡ್ಬಿಡುತ್ತೆ. ಸೊ ನಾನು ಕಾಪ್ಸ್ ಕಟ್ ಮಾಡ್ತೀನಿ ಅಂತ ಹೇಳಿದೆ, ಬಟ್ ಯಾವ ಥರ ತಿನ್ನೋದನ್ನ ಬ್ಯಾಲೆನ್ಸ್ ಆಗಿ ತಿಂತೀನಿ ಅಂತ ತೋರಿಸ್ತೀನಿ. ಬೇಕಾದ್ರೆ ನೀವು ಕೂಡ ಈ ಥರ ಟ್ರೈ ಮಾಡ್ಬೋದು. ಬಟ್ ಸ್ವಲ್ಪ ಇದ್ರ ಜೊತೆಗೆ ಏನು ಬ್ರೇಕ್ಫಾಸ್ಟ್ ಇರುತ್ತೋ ಅದನ್ನು ತುಂಬ ಕಡಿಮೆ ತಿನ್ನಿ. ನೀವು ಎನರ್ಜಿಗೆ ಬೇಕೇ ಬೇಕು. ಹಂಗಂತ ನಾನು ಹಿಂಗೆ ತಿಂತಾ ಇದ್ದೀನಿ ಅಂತ ನೀವು ಇದನ್ನೇ ಫಾಲೋ ಮಾಡಿಬಿಡಿ. ಆಬ್ವಿಯಸ್ ನಾನು ಹೇಳ್ತೀನಲ್ಲ, ಪ್ರತಿಯೊಬ್ಬರದ್ದು ಗೋಲ್ ಬೇರೆ ಇರುತ್ತೆ, ಅವ್ರ ಗೋಲಿಗೆ ತಕ್ಕಂಗಿರುತ್ತೆ. ಬಟ್ ಒಂದು ಫಿಟ್ನೆಸ್ಸಲ್ಲಿ ಇದ್ದು ಹೇಗಿರುತ್ತೆ ಅವರ ಸ್ಟ್ರಗಲ್, ಅವ್ರು ಹೇಗೆ ಕಡಿಮೆ ತಿಂದು ಬ್ಯಾಲೆನ್ಸ್ ಮಾಡಿಕೊಂಡು ಎನರ್ಜಿ ಆಗಿರ್ತಾರೆ ಅಂತ ನಾನು ನಿಮಗೆ ತೋರಿಸ್ತಿದ್ದೀನಿ ಅಷ್ಟೇ. ಸ್ವಲ್ಪ ಸಾಲ್ಟ್, ಒಂದೇ ಒಂದು ಚಿಲ್ಲಿ ಕೂಡ ಹಾಕಿದ್ದೀನಿ. ಅದು ಬೈಸಿಕಲ್ ಚೆನ್ನಾಗಿರೋ ಅಂತ ಒಂದೇ ಒಂದು ಸ್ಮಾಲ್ ಟೇಸ್ಟ್ಗೋಸ್ಕರ ಅಂತ ಹಾಕಿದ್ದೀನಿ ಅಷ್ಟೇ. ತಗೊಳ್ಳಿ, ಏನ್ ಬೇಕು ಹಾಕೊಳಕ. ಆಗೋಯ್ತು, 2 ನಿಮಿಷ. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಆ್ಯಂಡ್ ಸ್ವಲ್ಪ ಅರಿಶಿನ ಪೌಡರ್ ಆ್ಯಂಡ್ ಪೆಪ್ಪರ್ ಪೌಡರ್ ಬೇಕಾದ್ರೆ ಹಾಕೋಬೋದು. ಆಮ್ಲೆಟ್ ಮಾಡ್ಕೊತಿದ್ದೀನಿ ಇರೋ. ಸ್ವಲ್ಪ ಬೆಂದ ಮೇಲೆ ಇದರ ಕಂಪ್ಲೀಟ್ ಡಿವೈಡ್ ಮಾಡಿಕೊಂಡು ಈ ಥರ ಬೇಕಾದ್ರೂ ಹೊಡಿಬೋದು. ಇಲ್ಲಾಂದರೆ ನೀವು ಕಂಪ್ಲೀಟ್ ಮಿಕ್ಸ್ ಮಾಡಿಬಿಟ್ಟು ಹಾಕೊತೀನಿ ಅಂತ ಅಂದರು ಒಂದು ಬೌಲಲ್ಲಿ ಹಾಕೋಬೋದು. ನಾನು ಮತ್ತೆ ಬೌಲ್ಗೇನು ಕೆಲಸ ಕೊಡೋದು ಅಂತ ಈ ಥರ ಕಂಪ್ಲೀಟ್ ಸ್ಪ್ರೆಡ್ ಮಾಡ್ತಿದ್ದೀನಿ. ಆದಷ್ಟು ತಿನ್ ಮಾಡ್ಕೋಬೇಡಿ, ದಪ್ಪನೇ ಇರಲಿ, ಆವಾಗಲೇ ಈಸಿಯಾಗಿ ಪ್ಯಾನಿಂದ ಎದೊಳೋದು. ಮತ್ತು ನಿಮ್ಗೆ ಏನಾದರೂ ಸ್ವಲ್ಪ ಚಿಲ್ಲಿ ಬೇಕಾದರೆ ಈ ಥರ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಚಿಲ್ಲಿ ಫ್ಲೇಕ್ಸ್ ಬರುತ್ತೆ ಅಲ್ಲ, ಅದನ್ನು ಹಾಕೊಂಡ್ರು ಚೆನ್ನಾಗಿರುತ್ತೆ. ಇಷ್ಟೇ ಮಾಡಿಕೊಂಡ್ರೆ ನಿಮ್ಮ ಎಮ್ಮಿ ಆಗಿರೋ ಬ್ರೇಕ್ಫಾಸ್ಟ್ ಆ್ಯಂಡ್ ಫಿಲ್ಲಿಂಗ್ ಬ್ರೇಕ್ಫಾಸ್ಟ್ ರೆಡಿ. ಎಲ್ಲದೂ ಅಷ್ಟೇ, ಕ್ಯಾಲೋರೀಸ್ ತುಂಬ ಇಂಪಾರ್ಟೆಂಟ್. ಸೊ ಕ್ಯಾಲೋರೀಸ್ ಇದ್ದರೆ ಇದಕ್ಕೆ ಬೇಕಾದ್ರೆ ಚೀಸ್ ಹಾಕೋತೀನಿ ಅಂತಂದರೆ ಚೀಸ್ ಹಾಕೋಬೋದು. ಸೊ ಕಂಪ್ಲೀಟ್ ಈ ಥರ ಬರುತ್ತೆ. ಆ್ಯಂಡ್ ದೆನ್ ಫೋಲ್ಡ್. ಇಷ್ಟೇ, ಹೆಲ್ದಿ ಆಗಿರೋ ಫಿಲ್ಲಿಂಗ್ ಆಗಿರೋ ಬ್ರೇಕ್ಫಾಸ್ಟ್ ರೆಡಿ. ಸೊ ಕಾಪ್ಸ್ ಬಿಟ್ಟು ಹೇಗಿರ್ತೀವಿ ಅಂತ ಈಗ ಗೊತ್ತಾಗುತ್ತೆ.
ಎಕ್ಸ್ಕ್ಯೂಸ್ ಮಿ. ಸೊ ಈ ಥರ ಇದೆ ನನ್ನ ಬ್ರೇಕ್ಫಾಸ್ಟ್. ಇದು ನನ್ನ ಬ್ರೇಕ್ಫಾಸ್ಟ್. ಜೊತೆಗೆ ಒಂದು ಫಿಶ್ ಆಯಿಲ್ ಸಪ್ಲಿಮೆಂಟ್ ತೊಗೊಂಡಿದ್ದೀನಿ. ಈ ಥರ ಅಂದರೆ ಫ್ಯಾಟಿ ಫುಡ್ ಜೊತೆಗೆ ತೊಗೋಬೇಕಂದ್ರೆ ಚಿಕನ್, ಮೊಟ್ಟೆ ಈ ಥರ ಮಾಡಿದ್ರೆ ಅವಾಗ ಅಬ್ಸರ್ಪ್ಷನ್ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಫಿಶ್ ಆಯಿಲ್ ತೊಗೊಳ್ಳೋದು. ಆ್ಯಂಡ್ ಹೇಳಿದೆ ಅಲ್ವಾ, ಇವು ಇಷ್ಟೇ ಹೊಟ್ಟೆ ತುಂಬುತ್ತೆ, ಅದ್ರಲ್ಲಿ ವೆಜಿಟೇಬಲ್ಸ್ ಎಲ್ಲ ಇದೆ, ಆರಾಮಾಗಿ ಹೊಟ್ಟೆ ತುಂಬುತ್ತೆ. ಅದು ನಮ್ಮ ಮೈಂಡ್ ಸೆಟ್ ಅಷ್ಟೇ. ಅನ್ನ ತಿಂದರೆ, ಪಲಾವ್ ತಿಂದರೆ, ಬಿರಿಯಾನಿ ತಿಂದರೆ ಮಾತ್ರ ಹೊಟ್ಟೆ ತುಂಬುತ್ತೆ ಅನ್ನೋದು. ಮಕ್ಳಿಗಿನ್ನ ಚೀಸ್ ಹಾಕಿ ಮಾಡ್ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆ ಯಾರಿಗಿಷ್ಟ ಆಗಲ್ಲ ಹೇಳಿ? ಒಂದು 2 ಹೋಲಾಗಿ ಕಂಪ್ಲೀಟಾಗಿ ಯೂಸ್ ಮಾಡಿ. ಆ್ಯಂಡ್ ಎಲ್ಲರೂ ಅಷ್ಟೇ ಬ್ರೇಕ್ಫಾಸ್ಟ್ ತಿನ್ಬೇಕಾದ್ರೆ ಕಾನ್ಸಂಟ್ರೇಷನ್ ಆ ಕಡೆ ಇರಲಿ. ಕೆಲವೊಂದ್ಸರಿ ನಾನು ಮೂವಿ ಹಾಕೊಂಡು ನೋಡ್ತೀನಿ, ಇದು ಮಾಡ್ತೀನಿ. ಬಟ್ ತಿನ್ಬೇಕಾದ್ರೆ ಆದಷ್ಟು ಎಲ್ಲನೂ ಅವಾಯ್ಡ್ ಮಾಡಿದ್ರೆ ನಾವು ತಿಂತಿರೋ ಫುಡ್ನ ಎಂಜಾಯ್ ಮಾಡ್ಕೊಂಡು ತಿನ್ಬೋದು. ಫೀಲಿಂಗ್ ಅನಿಸುತ್ತೆ. ಇವಾಗ ಈ ಥರ ಲೋ ಕಾಪ್ಸ್ ಇದ್ದಾಗ ನನಗೆ ನನ್ನ ಟೈಮೇ ತೊಗೊಂಡು ಕಚ್ಚಿ ನೀಟಾಗಿ ತಿನ್ನೋದ್ರಿಂದ ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ. ಜೊತೆಗೆ ಆ ಟೇಸ್ಟ್ನು ಕೂಡ ಎಂಜಾಯ್ ಮಾಡ್ಬೋದು ಆ್ಯಂಡ್ ಫೀಲ್ ಅನಿಸುತ್ತೆ. ಇಲ್ಲ ಎಲ್ಲೋ ಕಡೆ ಕಾನ್ಸಂಟ್ರೇಷನ್ ಇದೆ, ಜಾಸ್ತಿ ತಿನ್ಬಿಡೋದು, ಓವರ್ ಈಟಿಂಗ್ ಈ ಥರ ಆಗುತ್ತೆ. ಆದಷ್ಟು ಅವಾಯ್ಡ್ ಮಾಡಿ. ಇವತ್ತಿಂದ ಜಿಮ್ ಹೋಗ್ತಾ ಇದ್ದೀನಿ. ಮೆಂಬರ್ಶಿಪ್ ಎಕ್ಸ್ಪೈರ್ ಆಯಿತು. ಈ ಬಿಸಿ ಕೆಲಸದಲ್ಲಿ ತೊಗೊಂಡೇ ಇರಲಿಲ್ಲ. ಮತ್ತೆ ಮೊನ್ನೆ ಪರ್ಚೇಸ್ ಮಾಡಿದೆ. ಇವತ್ತಿಂದ ಅದನ್ನು ಕೂಡ ಸ್ಟಾರ್ಟ್ ಮಾಡ್ತಿದ್ದೀನಿ. ಸ್ಟ್ರೆಂಥನಿಂಗ್ ಎಕ್ಸಸೈಸ್ ತೋರಿಸ್ತೀನಿ. ತುಂಬ ಜನ ಲೋವರ್ ಬಾಡಿ ವರ್ಕೌಟ್ ಮಾಡೋದೇ ಇಲ್ಲ, ಕಾಲು ನೋವು ಬಂದ್ಬಿಡುತ್ತೆ ಅಂತ. ಸೊ ಒಂದು ತಿಳ್ಕೊಳ್ಳಿ, ನಮ್ಮ ಲೋವರ್ ಬಾಡಿ ಸ್ಟ್ರಾಂಗ್ ಇದ್ರೇ, ಅಂದರೆ ಫೌಂಡೇಶನ್ ಸ್ಟ್ರಾಂಗ್ ಇದ್ರೇ ನಮ್ಮ ಬಾಡಿ ವರ್ಕ್ ಆಗೋದು. ನಡೆಯೋಕ್ಕಾಗಲಿ, ಕೂತ್ಕೊಳ್ಳೋಕ್ಕಾಗಲಿ, ನಿಂತ್ಕೊಳ್ಳೋಕ್ಕಾಗಲಿ ಲೋವರ್ ಬಾಡಿ ಇಸ್ ಇಂಪಾರ್ಟೆಂಟ್. ಸೊ ಮಿಸ್ ಮಾಡಿದೆ, ಟ್ರೈ ಮಾಡಿ ವೀಕ್ಲಿ ಒನ್ಸ್ ಆದ್ರೂ. ನಾನು ಜಿಮ್ಮಿಗೆ ಹೋಗ್ತಿದ್ದೀನಿ. ಆಬ್ವಿಯಸ್ಲಿ ಆಲ್ಮೋಸ್ಟ್ 6 ಮಂತ್ಸ್ ಮೇಲೆ ಆಯ್ತು ಅನ್ಸುತ್ತೆ ನನ್ನ ಮೆಂಬರ್ಶಿಪ್ ಎಕ್ಸ್ಪೈರ್ ಆಗಿ. ನಾನು ಜಿಮ್ಗೆ ಹೋಗೋದನ್ನ ಸ್ಟಾಪ್ ಮಾಡಿ ಮನೇಲೇ ಟ್ರೈನ್ ಮಾಡ್ತಿದ್ದೆ. ಬಟ್ ಆಬ್ವಿಯಸ್ಲಿ ಮನೇಲಿ ಮಿಷಿನ್ಸ್ ಇದ್ವಲ್ಲ, ಅದಕ್ಕೋಸ್ಕರ ಮಸಲ್ ಬಿಲ್ಡ್ ಮಾಡೋಣ ಅಂತ ಹೋಗ್ತೀನಿ. ಇವತ್ತಿಂದ ನಿಮಗೆ ಜಿಮ್ ಸೀರೀಸ್ ಕೂಡ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಜಿಮ್ಮು ಫಸ್ಟ್ ಡೇ ಆಗಿರೋದ್ರಿಂದ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಅಷ್ಟು ಕಂಫರ್ಟಬಲ್ ಇರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ವರ್ಕೌಟ್ ವಿಡಿಯೋನು ಕೂಡ ಪೋಸ್ಟ್ ಮಾಡ್ತೀನಿ. ಸೊ ನಾನು ಕಂಪ್ಲೀಟ್ ವರ್ಕೌಟ್ ಮುಗಿಸಿ ಒಂದು ಜಿಮ್ ವಿಡಿಯೋ ಮಾಡ್ಕೊಂಡು ಪ್ರೋಟೀನ್ ಕುಡಿದು ಮನೆಗೆ ಬಂದೆ. ಇವಾಗ ಮಧ್ಯಾಹ್ನದ ಊಟ ನೋಡ್ಬೋದು. 100 ಗ್ರಾಮ್ಸ್ ರೈಸ್ ಇದೆ ಆ್ಯಂಡ್ ಸಾಂಬಾರು ಏನಿರುತ್ತೋ ಅದನ್ನು ತೊಗೊತೀನಿ, ಅದೇನು ಪ್ರಾಬ್ಲಮ್ ಇಲ್ಲ. ಒಂದ್ಸಲ ಚಿಕನ್ ಇದ್ದರೆ ಚಿಕನ್ ಆ್ಯಡ್ ಮಾಡ್ಕೊತೀನಿ. ನನ್ನ ಊಟ ಹೀಗಿದೆ: ಅನ್ನ ಸಾರು, ಸೌತೆಕಾಯಿ ಪಲ್ಯ. ಈ ಥರ ಕಾಪ್ಸ್ ಕಡಿಮೆ ಮಾಡಬೇಕಂತ ಅಂದರೆ ರೈಸ್ ಆದಷ್ಟು ಏನು ತೊಗೊತಿರೋ ಈ ಪಾಟಲ್ಲಿ ಅದು ಕಡಿಮೆ ಇರಬೇಕು. ಆ್ಯಂಡ್ 1 ಗ್ಲಾಸ್ ಮಜ್ಜಿಗೆ. ಜಿಮ್ ಮುಗಿಸ್ಕೊಂಡು ಬಂದು ಊಟ ಮಾಡಿ ಯೂಟ್ಯೂಬ್ ರಿವ್ಯೂ ಮಾಡಿರಲಿಲ್ಲ, ಸ್ವಲ್ಪ ಲೇಟ್ ಆಯಿತು ಮಾಡೋದು. ಅದನ್ನು ಮಾಡಿ ಮುಗಿಸಿ ಇವಾಗ ಕ್ಲಾಸ್ ಇದೆ 5 o'clockಗೆ. ಆನ್ ಬೋರ್ಡಿಂಗ್ ಕಾಲ್ ಇತ್ತು. ಆನ್ ಬೋರ್ಡಿಂಗ್ ಕಾಲು ಮುಗಿಸ್ದೆ, ಕ್ಲಾಸಿಗೆ ರೆಡಿ ಆಗಿದ್ದೀನಿ. ಕ್ಲಾಸ್ ಮುಗಿಸ್ಕೊಂಡು ಇವತ್ತು ಆ್ಯಪ್ಸ್ ವರ್ಕೌಟ್ ಮಾಡ್ಬೇಕು. ನಾನು ಇವತ್ತಿಂದ ಸ್ವಲ್ಪ ರೂಟೀನ ಚೇಂಜ್ ಮಾಡಿ ಅಂದ್ಕೊಂಡಿದ್ದೀನಿ. ಆಬ್ವಿಯಸ್ಲಿ ಒಂದು ಗೋಲ್ಗೆ ವರ್ಕ್ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಬೇಕು ಅನಿಸ್ತದೆ. 5 PM ಬ್ಯಾಚ್ ತೊಗೊಂಡು ಮುಗಿಸಿ ನನ್ನ ಆ್ಯಪ್ಸ್ ವರ್ಕೌಟ್ ಕಂಟಿನ್ಯೂ ಮಾಡ್ತೀನಿ. ಆ್ಯಪ್ಸ್ ವರ್ಕೌಟ್ ಹೆಂಗೆ ಬರುತ್ತೆ ಅಂತ ಇರುತ್ತಲ್ಲ, ಎಷ್ಟು ಕಷ್ಟಪಡಬೇಕು ಆ್ಯಪ್ಸ್ ಬರಬೇಕಂತಂದರೆ ನಿಮಗೂ ಗೊತ್ತಾಗುತ್ತೆ. ಕ್ಲಾಸ್ ಮುಗಿಸ್ಕೊಂಡು ಬಂದು ಸಿಗ್ತೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಇವಾಗ ಆ್ಯಪ್ಸ್ ವರ್ಕೌಟ್ ಮುಗಿಸ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಡೋಣ ಅಂತ. ನಾನು ಒಂದೊಂದ್ಸಲಿ ವರ್ಕೌಟ್ ಮಾಡಿದಾಗ ಫ್ರೆಶ್ ಅಪ್ ಆಗಲೇಬೇಕು, ಅದಕ್ಕೋಸ್ಕರ. ಸೊ ಇವತ್ತು ಆಲ್ರೆಡಿ ಜಿಮ್ಮಲ್ಲಿ ವರ್ಕೌಟ್ ಮಾಡಿದ್ದೀನಿ, ಸ್ಟ್ರೆಂಥನಿಂಗ್ ಹ್ಯಾಂಡ್ ಸೆಷನ್ ತೊಗೊಂಡಿರೋದ್ರಿಂದ ನಂದು ಫ್ಯಾಟ್ ಲಾಸ್ ಸೆಷನ್ ಕೂಡ ಆಗೋಯಿತು. ನಾವು ಆ್ಯಪ್ಸ್ಗೆ ಆ್ಯಪ್ಸ್ ಮಾಡಬೇಕಂತ ಅಂದಾಗ ನೀವು ಅಟ್ಲೀಸ್ಟ್ ವೀಕ್ಲಿ 3-4 ಡೇಸ್ ಎಕ್ಸ್ಟ್ರಾ ಅದಕ್ಕೆ ಅಂತಲೇ ಟ್ರೈನ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಇದನ್ನು ಸ್ಟಾರ್ಟ್ ಮಾಡೋಣ ಅಂತ. ಲಾಸ್ಟ್ ವೀಕ್ ಮಾಡಿದ್ದೆ ಆಲ್ರೆಡಿ ನಾನು ಸ್ಟಾರ್ಟು, ಬಟ್ ಸ್ಟಿಲ್ ಅದು ಜಾಸ್ತಿ ಹೊಡೆದಾಗ ಕ್ರ್ಯಾಂಪ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ.
ಅದಕ್ಕೋಸ್ಕರ ಇವತ್ತು ಒಂದು ಸ್ವಲ್ಪ ಮಾಡೋಣ ಅಂತ. ಆ್ಯಂಡ್ ಆ್ಯಪ್ ಸೆಷನ್ನೇ ಹಾಕ್ಕೊಂಡಿದ್ದೆ, ಸೊ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ. 1 2 3 ಸೊ ಟೋಟಲ್ 500 ಕೌಂಟ್ ಮಾಡೋಣ ಇವತ್ತು ಅಂತ. ಎಲ್ಲ ಎಕ್ಸಸೈಸ್ ಸೇರಿಸಿ 500 ಕೌಂಟ್. ಬಿಕಾಸ್ ಸ್ವಲ್ಪ ತುಂಬ ಜನ ಹೇಳ್ತಿರ್ತಾರೆ ಹೇಗೆ ನಾವು ನೀವು ಇಷ್ಟು ಫಿಟ್ ಆಗಿದ್ದೀರಾ ಅಂತ. ಅಷ್ಟು ನನ್ನ ಬಾಡಿನ ನಾನು ಟ್ರೈನ್ ಮಾಡ್ತೀನಿ. ಸೊ ನೀವು ಅಷ್ಟೇ 1 ದಿನ 2 ದಿನ ವರ್ಕೌಟ್ ಮಾಡಿ ರಿಸಲ್ಟ್ಸ್ ಬರುತ್ತೆ ಅನ್ನೋದನ್ನ ಬಿಟ್ಟು ಬಾಡಿನ ಪ್ರಾಪರಾಗಿ ಟ್ರೈನ್ ಮಾಡಿ ನಿಮ್ಮ ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೊಳ್ಳಿ ಫಸ್ಟು. ಯಾವತ್ತೂ ಅಷ್ಟೇ ರಿಸಲ್ಟ್ ಒಂದೇ ದಿನಕ್ಕೆ ಬರಲ್ಲ. ಇವತ್ತಿನ ಮೈಂಡ್ ಸೆಟ್ ಟಿಪ್ ಇದೆ ನಿಮಗೆ. ಈಗ ಆಲ್ಮೋಸ್ಟ್ 6:30 ಆಗಿದೆ. ಸೊ ವಾಟರ್ ಮಿನಲ್ ಲಾಸ್ಟ್ ಮೀಲ್ ಎಂಡಪ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ಇನ್ ಕೇಸ್ ಏನಾದರೂ ನನಗೆ ಈವ್ನಿಂಗ್ ಮತ್ತೆ ನಾನು 2 ಅವರ್ಸ್ ಬಿಟ್ಟು, ಯಾಕಂದ್ರೆ ಮಲ್ಗೆ ಲೇಟ್ ಅಲ್ವಾ, ಹೊಟ್ಟೆ ಏನಾದರೂ ಹಸಿದ್ರೆ ಈಗ 2 ಮೊಟ್ಟೆ ಇಲ್ಲ ಚಿಕನ್ ತಿಂತೀನಿ. ಎಲ್ಲ ಅಮ್ಮ ಬಂದಿಲ್ವಾ? ಇದು ಕಲರ್ ಮಾತ್ರ ಇದೆ, ಸ್ವೀಟ್ ಇಲ್ಲ. ಸ್ವೀಟ್ ಇದೆ, ಕಾಯಿ ಥರ ಇದೆ. ಸ್ವೀಟ್ ಇದೆ. ನಾನು ಆಗಲೇ ಹೇಳ್ದಂಗೆ ತುಂಬ ತಲೆನೋವು ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಿಕಾಸ್ ಲೋ ಕಾರ್ಬ್ಸ್ ಇರೋದ್ರಿಂದ ಆಬ್ವಿಯಸ್ಲಿ ನಮ್ಮ ಮೈಂಡ್ ಫ್ಲಕ್ಚುಯೇಟ್ ಆಗುತ್ತೆ. ಇದು ಎಲ್ಲರಿಗೂ ಆಗುತ್ತೆ, ನಾನು ಒಬ್ಬಳಿಗೆ ಅಂತ ಅಲ್ಲ. ಇಟ್ಸ್ ಕಾಮನ್. ಬಟ್ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಅದಕ್ಕೆ ನನ್ನ ಡೇನ ಬೇಗ ಫಿನಿಶ್ ಅಪ್ ಮಾಡಿ ಮಲ್ಕೊಂಬಿಟ್ಟೆ. ನೀವು ಅಷ್ಟೇ ಡೈಲಿ ಡಿನ್ನರ್ನ ಬಿಫೋರ್ 8:30 ಮುಗಿಸಿ ಬೇಗ ಮಲ್ಕೊಳ್ಳೋ ಕಡೆ ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ನಿಮ್ಮ ಡಿನ್ನರ್ನ ಲೈಟಾಗಿ ಇಟ್ಕೊಳ್ಳಿ. ಲೈಕ್ ರೋಟಿ, ಸಬ್ಜಿ, ಇಲ್ಲ ವೆಜಿಟೇಬಲ್ ಸೂಪ್, ಕರ್ಡ್ ರೈಸ್. ನಿಮ್ಮ ಡೈಜೆಷನ್ಗೆ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಇದು. ಅರ್ಲಿ ಡಿನ್ನರ್ ಇಂಪ್ರೂವ್ಸ್ ಡೈಜೆಷನ್ ಆ್ಯಂಡ್ ರೆಡ್ಯೂಸ್ ಫ್ಯಾಟ್ ಸ್ಟೋರೇಜ್ ಅಂತ ಹೇಳ್ತಾರಲ್ವ. ಸೊ ಮಿಸ್ ಮಾಡಿದೆ ಈ ಡಯಟ್ ಟಿಪ್ನ ನಿಮ್ಮ ಲೈಫಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಯು ಕ್ಯಾನ್ ಸಿ ಸೋ ಮೆನಿ ಚೇಂಜಸ್. ಎಗೇನ್ ನಾವು ತುಂಬ ಲೇಟಾಗಿ ಮಲ್ಕೊಂಡ್ರೆ ಕ್ರೇವಿಂಗ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಅದು ಇದು ತಿಂದ್ಬಿಡ್ತೀವಿ. ಆಬ್ವಿಯಸ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಗೆ ಹೆಲ್ಪ್ ಆಗಲ್ಲ. ನನ್ನ ಜರ್ನಿ ಇಷ್ಟು ಈಸಿಯಾಗಿ ಹೋಗ್ತದೆ ಅಂದರೆ ಅದಕ್ಕೆ ಕಾರಣ ನನ್ನ ಫ್ಯಾಮಿಲಿ. ನಾನು ಮಾರ್ನಿಂಗ್ ಎದ್ದೇಳೋದ್ರಿಂದ ಹಿಡಿದು ಯಾವುದಕ್ಕೂ ಅವರು ಡಿಸ್ಟರ್ಬ್ ಮಾಡಲ್ಲ. ನಾನು ಇಷ್ಟ ಬಂದಾಗ ಎದ್ದೇಳ್ತೀನಿ. ಆ್ಯಂಡ್ ನನ್ನ ಡಯಟ್ ಫುಡ್ ಏನಿರುತ್ತೆ ಕಂಪ್ಲೀಟಾಗಿ ಅವರೇ ಪ್ರಿಪೇರ್ ಮಾಡಿ ಆನ್ ಟೈಮ್ ಕೊಡೋದ್ರಿಂದ ನನಗೆ ಇದು ಈಸಿ ಕೂಡ ಆಗುತ್ತೆ. ಸೊ ಐ ಫೀಲ್ ಸೋ ಲಕ್ಕಿ. ಓಕೆ, ಸಿಗೋಣ ನಾಳೆ. ಮಿಸ್ ಮಾಡಿದ ಚಾಲೆಂಜಸ್ನ ಕಂಪ್ಲೀಟ್ ಮಾಡಿ. ಬಾಯ್.